ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ, ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ 386/2021 ಒಂದು ಸಂಘಟನೆ. ಈಗ ನಾವು ಕರ್ನಾಟಕದಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಅಸ್ತಿತ್ವದಲ್ಲಿದೆ. ಕೊಪ್ಪಳದಲ್ಲಿ ಅಸ್ತಿತ್ವದಲ್ಲಿ ಇರಲಿಲ್ಲ. ಹಾಗಾಗಿ ನಾವು ನಮ್ಮ ಸ್ನೇಹಿತರನ್ನು ಭೇಟಿ ಮಾಡಿ ಮಾತಾಡಿದಾಗ, ನಾವು ನಿಮ್ಮ ಜೊತೆಗೆ ಬರ್ತೀವಿ, ಇದ್ದೇ ಇದ್ದಂಥ ಸಂಘಟನೆಯಲ್ಲಿ ನಾವು ಇರೋದಿಲ್ಲ, ನಿಮ್ಮ ಜೊತೆ ಬರ್ತೀವಿ, ಎಲ್ಲ ಜೊತೆ ಸೇರ್ಕೊಂಡು ಹೋಗೋಣ ಅಂತ ಹೇಳಿದಾಗ ಅಂಪೇಶ್ ಅವರ ನಾಯಕತ್ವದಲ್ಲಿ ಈ ಜಿಲ್ಲೆಯಲ್ಲಿ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯನ್ನು ಕಟ್ತಾ ಇದ್ದೀವಿ. ನಮ್ಮ ಸಂಘಟನೆ ನೂರಾರು ಸಂಘಟನೆ ಈಗಾಗಲೇ ಏನಾಗಿದೆ ಅಂದರೆ, ಸಾಕಷ್ಟು ಸಂಘಟನೆಗಳು ಅವುಗಳ ಅಸ್ತಿತ್ವ ಆಗಿದೆ, ಹೋಗಿದೆ. ಕೆಲವೊಂದು ಉಳಿದಂಥವು ಕೆಲವೊಂದು ಪಕ್ಷಗಳಲ್ಲಿ ಕೆಲಸ ಮಾಡಿಕೊಂಡು ಪಕ್ಷದ ಕಾರ್ಯಕರ್ತರ ರೀತಿಯಾಗಿ ಇದ್ದಾರೆ. ನಾವು ಯಾವುದೇ ಒಂದು ಪಕ್ಷವನ್ನು ಹಿಂಬಾಲಿಸದೆ ಅವರ ಅನುಯಾಯಿಗಳ, ನಾವು ಕರ್ನಾಟಕದಲ್ಲಿ ಯಾರು ಶೋಷಿತರಿದ್ದಾರೆ, ಯಾರು ದಮನಿತರಿದ್ದಾರೆ, ಯಾರು ಕಟ್ಟ ಕಡೆಯ ವ್ಯಕ್ತಿ ನ್ಯಾಯ ಸಿಗದೆ ವಂಚಿತರಾಗಿದ್ದಾರೆ ಅಂಥವ್ರ ಪರವಾಗಿ ಧ್ವನಿ ಎತ್ತಬೇಕು ಅಂತ ಹೇಳಿಬಿಟ್ಟು, ನಾವು ಏನು 1974ರಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸಂಘಟನೆಯನ್ನು ಕಟ್ಟಿದ್ರು, ಅವರ ಜೊತೆಯಲ್ಲಿದ್ದಂಥವು. ಅವರ ತರುವಾಯ ಹಲವಾರು ಜನ ಈ ಸಂಘಟನೆಗಳನ್ನೆಲ್ಲ ಬಿಟ್ಟು ಹೋದರು. ನಾವು ಸಹ ಏನು ನಮ್ಮ ಒಂದು ಆಶಯ ಇದೆ ಅದು ಈಡೇರ್ತಿಲ್ಲ ಅಂತೇಳಿ ಎಲ್ಲ ಸ್ನೇಹಿತರು ಸೇರಿ ಕರ್ನಾಟಕದಲ್ಲಿ ಹೊಸ ಸಂಘಟನೆಯನ್ನು ಪ್ರಾರಂಭಿಸಿದ್ದೇವೆ. ನಮ್ಮ ಜೊತೆಗೆ ನಮ್ಮ ಶಿವಾನಂದ ಸಾವಳಗಿ ಅವರಿದ್ದಾರೆ, ನಮ್ಮ ಗೋವಿಂದ ಸಣ್ಣಕ್ಕಿ ಅವರಿದ್ದಾರೆ. ಅವ್ರ ಜೊತೆಗೆ ಈಗ ಕರ್ನಾಟಕ ನಮ್ಮ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾಗಿ ಅಂಪೇಶ್ ಅವ್ರನ್ನ ನಾವು ಈ ಸಂದರ್ಭದಲ್ಲಿ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಅವರಿಗೆ ಈಗಾಗಲೇ ನಾವು ಆಯ್ಕೆ ಪತ್ರವನ್ನು ಕೊಡಬೇಕಾಗಿತ್ತು, ಕಾರಣಾಂತರದಿಂದ ಕೊಡಲಿಕ್ಕಾಗಿರಲಿಲ್ಲ. ಇವತ್ತು ಅವರಿಗೆ ಆಯ್ಕೆ ಪತ್ರವನ್ನು ಕೊಡ್ತೀವಿ. ಅವ್ರನ್ನ ಅಧಿಕೃತವಾಗಿ ರಾಜ್ಯ ಸಂಘಟನಾ ಸಂಚಾಲಕರು ಅಂತ ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಸಮಸ್ಯೆಗಳು ಏನಿದ್ದಾವೆ ಆ ಎಲ್ಲ ಸಮಸ್ಯೆಗಳನ್ನು ಅವರ ನಾಯಕತ್ವದಲ್ಲೇ ನಾವು ಹೋರಾಟವನ್ನು ಮಾಡ್ತೀವಿ. ನಮ್ಮ ಸಂಘಟನೆಯ ಒಂದು ಹೆಸರಲ್ಲೇ ಈ ಭಾಗದಲ್ಲಿ ನಾವು ಹೋರಾಟಗಳನ್ನು ಕೈಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲ ಸರ್, ಆರ್ಥಿಕವಾಗಿ ಏನಪ್ಪ ಸಂಘಟನೆ ಬೆಳೆಸುತ್ತಾ ಮತ್ತು ಎಲ್ಲ ಸಾಮಾಜಿಕ ಏನಪ್ಪ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡೋದು ನಮ್ಮ ರಾಜ್ಯ ಸಂಘ ಸಂಚಾಲಕರ ಒಂದು ನಮ್ಮ ಸ್ವ-ಇಚ್ಛೆಯಿಂದ ಮತ್ತು ನಮ್ಮ ಸಂಘಟನೆ ಎಲ್ಲ ಕೊಪ್ಪಳ ಜಿಲ್ಲೆ ಈ ಭಾಗದಲ್ಲಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ನಾವು ಸೇರ್ಪಡೆ ಆಗ್ತಿದ್ವಿ. ಅದು ಸ್ವಾಭಿಮಾನ ಬಣ. ಆ ಸ್ವಾಭಿಮಾನ ಬಣದಾಗಿದ್ವಿ. ಆ ಸ್ವಾಭಿಮಾನ ನಮ್ಗೆ ಯಾಕೆ ಇರಿಸಲಿಲ್ಲ, ಎಲ್ಲರೂ ಜೊತೆಯಲ್ಲಿ ಹೋರಾಟ ಮಾಡಲು ನಮ್ಮ ಪಾಟಣಿ ಸ್ವಾಮಿ ಮತ್ತೆಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಸಣ್ಣ ಗೋವಿಂದ ಅವರು ಮತ್ತು ಸಾವಳಿಗೆ ಅವರು ಮತ್ತೆಲ್ಲ ನಮ್ಮ ಈ ಮಹಿಳಾ ಸಂಘದವರು ಇವರೆಲ್ಲರೂ ಒಳ್ಳೆ ಸಮಾಜ ಸೇವೆ ಮಾಡಲು ಮುನ್ನುಗ್ಗಿದ್ದಾರೆ. ಇವರು ಕೆಲವೊಂದು ಪಕ್ಷಗಳ ಹಿಂಭಾಗದಲ್ಲಾಗಿಬಿಟ್ರು ನಮ್ಮ ಸಂಘಟನೆ, ಕೆಲವು ಸಂಘಟನೆ. ಆಗೋಸ್ಕರ ಅದನ್ನು ಹೊಂದ್ಕೊಂಡೇ ಕೇಳಿ ಬಂದ್ವಿ. ಒಂದು ಚಿತ್ರದುರ್ಗ ಜಿಲ್ಲೆ, ನಮ್ಮಲ್ಲೂ ಗಡಿ ಇದೆ, ನಮ್ಮಲ್ಲೂ ಜಾನ್ ಮೈನ್ಸ್ ಅವೆಲ್ಲ ಇದೆ. ಅಲ್ಲಿ ಬಾಧಿತವಾಗಿರ್ತಕ್ಕಂಥ ಜನಗಳ ಪರವಾಗಿ ನಾವು ಹೋರಾಟ ಮಾಡಿದ್ವಿ. ಆಮೇಲೆ ಯಾವುದೇ ಸಮುದಾಯದವರಾಗಲಿ ತಮ್ಮ ಜಮೀನುಗಳನ್ನು ಕಳ್ಕೊಂಡು, ಅಂದರೆ ಅವರು ವಾರಸುದಾರರೇ ಬೇರೆ ಇರ್ತಾರೆ, ಅನುಭವದಾರರೇ ಬೇರೆ ಇರ್ತಾರೆ, ಅಂಥ ಪರವಾಗಿ ನಾವು ಇಂಥದ್ದೇ ಜಾತಿ ಅಂತಲ್ಲ, ಎಲ್ಲ ಜಾತಿ ಜನವರ್ಗದ ಪರವಾಗಿ ನಾವು ಹೋರಾಟ ಮಾಡ್ತೀವಿ. ಎಲ್ಲ ಸಂಘರ್ಷ ಸಮಿತಿನ ತಗೊಂಡೋಗಿ ವರ್ಗೀಕರಣದ ಪರವಾಗಿ ಮಾಡಬೇಕು ಅಂತ ಏನು ಪ್ರೊಫೆಸರ್ ಕೃಷ್ಣಪ್ಪನವರು ಬೆಂಗಳೂರಲ್ಲಿ ಎಲ್ಲ ಸಮುದಾಯಗಳನ್ನ ಸೇರಿಸಿ ಒಂದ್ಸರಿ ಹೋರಾಟ ಮಾಡಿದ್ರು. ಪ್ರತಿಫಲವಾಗಿ ಒಂದು ಮೀಸಲಾತಿ ವರ್ಗೀಕರಣ ಆಗಲೇಬೇಕು ಕರ್ನಾಟಕದಲ್ಲೂ ಅಂತ ಹೇಳ್ಬಿಟ್ಟು ಒಂದು ಇವರು ನ್ಯಾಯಮೂರ್ತಿಗಳ ನಮ್ಮ NY ಗೋಪಾಲ ಕೃಷ್ಣ ಅವರ ಅಣ್ಣವರು NY ಹನುಮಂತಪ್ಪರು ಅವರ ನಾಯಕತ್ವದಲ್ಲೇ ಮಾಡಿದರು. ಆದರೆ ಅವರು ಚುನಾವಣೆಗೆ ನಿಲ್ಲಬೇಕು ಬಳ್ಳಾರಿ, ನಾನು ಇದನ್ನು ನಡೆಸ್ಕೊಂಡು ಹೋಗೋಕ್ಕಾಗಲ್ಲ ಅಂದಾಗ ಆಮೇಲೆ ಬೇರೆಯವರು ಅದನ್ನು ಜವಾಬ್ದಾರಿ ತಗೊಂಡು ಆ ವರ್ಗೀಕರಣದ ಸಮೀಕ್ಷೆಯನ್ನು ಕೊಟ್ಟರು. ಆ ಸಮೀಕ್ಷೆಯನ್ನು ಇವರು ಒಪ್ಪಿದರೆ ಮತ್ತೆ ನಾಗಮೋಹನ್ ದಾಸ್ ಅವರಿಗೆ ಕೊಟ್ಟರು. ಎಲ್ಲ ಸಮೀಕ್ಷೆ ಒಳಗೂ ಮಾದಿಗರೇ ಹೆಚ್ಚಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇಲ್ಲಿರ್ತಕ್ಕಂಥವ್ರು ಇದು ಸುಳ್ಳು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಹೋದಂಥ ನಿದರ್ಶನ ನಾವು ನೋಡ್ತಾ ಇದ್ದೀವಿ. ನಾವು ಹೇಳಿದ್ರು ವಿಶಾಲ ಅರ್ಥದಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡು ಮಾಡಬೇಕು ಸಂಘಟನೆ ಅನ್ನೋದು ನಮ್ಮ ಉದ್ದೇಶ ಇದೆ.
ಬಹುತೇಕ ಹೆಚ್ಚಿನ ಜನಗಳು ಮಾದಿಗರೇ ಇರ್ತಾರೆ, ಕೆಲವು ಕಡೆ ವಲಯರೇ ಇರ್ತಾರೆ. ಅದೇನು ಮಾಡೋಕ್ಕಾಗಲ್ಲ, ಅಲ್ಲಿ ಸ್ಥಳೀಯ ಜನಸಂಖ್ಯೆ ಆಧಾರದ ಮೇಲೆ ಅದಾಗಿರುತ್ತೆ.